ಕೂತ್ಕೊಂಡೆ. ಯಾರೋ ಬರಬೇಕು, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಡ್ಮಿನಿಸ್ಟ್ರೇಷನ್ ಇನ್ನೂ ಓಪನ್ ಆಗಿರಲಿಲ್ಲ. ಆವಾಗ ಅಲ್ಲೋದಾಗ ಗಾಂಧಿದು ಇತ್ತು, ಗಾಂಧಿದು ಪ್ರತಿಮೆ ಇತ್ತು. ನನಗೆ ಗಾಂಧೀಜಿ ಅಂದರೆ ಚಿಕ್ಕ ವಯಸ್ಸಿಂದಲೇ ತುಂಬ ಇಷ್ಟ. ಸರಿ, ಗಾಂಧಿ ಪ್ರತಿಮೆ ಇದೆ ಅಂತೇಳಿ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದಾಗ ಜೀವನದ 7 ತತ್ವಗಳನ್ನ ಅಲ್ಲಿ ಬರೆದಾಕಿದ್ರು. ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು, ಯಾವ ಥರ ಬದುಕಬೇಕು ಅನ್ನೋದೆಲ್ಲ ಅಲ್ಲಿ ಬರೆದಾಕಿದ್ರು. ಮತ್ತು ಗಾಂಧಿ ತಾತದ ಹಿತವಚನಗಳೆಲ್ಲ ಅಲ್ಲಿ ಹಾಕಿದ್ರು. ಅದನ್ನು ನೋಡಿಕೊಂಡು ಓದ್ಕೊಂಡು ನನಗೆ ಸ್ವಲ್ಪ ಮೋಟಿವೇಶನ್ ಆಯಿತು. ಅದಾದಮೇಲೆ ಹಾಸ್ಟೆಲ್ ಒಳಗಡೆ ಹೋದೆ. ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ಒಂದು ಚಿತ್ರಪಟ ಹಾಕಿದ್ರು ಅಲ್ಲಿ ಒಳಗಡೆ. ಸೊ ಅದನ್ನು ನೋಡಿದೆ. ಇನ್ನೂ ಹಾಗಾದರೆ ಗ್ಯಾರಂಟಿ ನಾನು ಇಲ್ಲಿ ಓದ್ತೀನಿ ಅಂತ ಒಂದು ನಂಬಿಕೆ ಬಂತು. BAಗೆ ಅಡ್ಮಿಷನ್ ಕೊಟ್ಟರು. ಅಡ್ಮಿಷನ್ ಆದಮೇಲೆ ಸೀದಾ ಬೆಂಗಳೂರಿಗೆ ಹೋಗಿ ನನ್ನ ಜೀವನನ ಸೃಷ್ಟಿ ಮಾಡಿಕೊಂಡೆ. ಮನೆ ಕೆಲಸ ಬಿಟ್ಬಿಟ್ಟು ಟೈಲರಿಂಗ್ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಟೈಲರಿಂಗ್ ಕೆಲಸ, ಕಿತ್ತೋಗಿರೋ ಬಟ್ಟೆ ಎಲ್ಲ ಹೊಲಿಯೋದು, ಆ ಥರ ಎಲ್ಲ. ಒಂದು 8,800 ರೂಪಾಯಿ ಒಂದು ಟೈಲರ್ ಮಿಷಿನ್ ತೊಗೊಂಡು ಅದರಲ್ಲಿ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದೆ. ಅದರಿಂದ ಸ್ವಲ್ಪ ದುಡ್ಡು ಬರ್ತಾಯಿತ್ತು. ಅಷ್ಟರಲ್ಲಿ ನಾನು SSLC ಓದಿದ್ನಲ್ವ, ಅದು ವ್ಯರ್ಥ ಆಗಬಾರ್ದಂತ ಅವಾಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಹುಡುಕ್ತಾಯಿದ್ರು. ಅಲ್ಲಿ ಹೋಗಿ ನಾನು ಅಪ್ಲೈ ಮಾಡಿದಾಗ ಅಂಗನವಾಡಿ ಕಾರ್ಯಕರ್ತೆಯಾಗಿ ನನಗೆ 900 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಕೆಲಸ ಸಿಕ್ತು ನನಗೆ. ಅಲ್ಲಿ ಹಂಗೆ RSS ಅವ್ರದ್ದು ಪರಿಚಯ ಆಯಿತು ನನಗೆ. RSSಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬೀದಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸೋದು, ಚಿಂದಿ ಆಯೋ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸೋದಂತ ಒಂದು ಪ್ರಾಜೆಕ್ಟ್ ಇತ್ತು. ಅದನ್ನು ಮಾಡಿದೆ. ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ನನಗೆ ಆವಾಗ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟರು. ಯಾಕಂದರೆ ಒಂದು ಮುಸ್ಲಿಂ ಏರಿಯಾ, ಸ್ಲಮ್ ಅದು. ಅಲ್ಲಿ ಹೋಗ್ಬಿಟ್ಟು ನಾವು ಸೇವೆ ಮಾಡೋದು ಕಷ್ಟದ ಕೆಲಸ ಅಂತ ಹೇಳಿ ಯಾವ ಟೀಚರ್ಸು ತಗೊಂಡಿಲ್ಲ. ಅದನ್ನು ನಾನೇ ತೊಗೊಂಡು ಮಾಡಿದೆ. ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟರು. ಆವಾಗ ಡಿಸೈಡ್ ಮಾಡಿದೆ ನಾವು ಟೀಚರ್ ಆಗಬೇಕು ಅಂತ. ಅದುವರೆಗೂ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಓದಬೇಕನ್ನೋದು ಮಾತ್ರ ಗೊತ್ತಿತ್ತು, ಆದರೆ ಯಾವ ದಾರಿ ಅಂತ ಗೊತ್ತಿರಲಿಲ್ಲ. ಆವಾಗ ನಾನು ಟೀಚರ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ಹಾಗೆ ಓದೋದು ಮುಂದುವರಿಸಿದೆ. BA ಮುಗೀತು. ಆಮೇಲೆ MA ತೊಗೊಂಡೆ. ಇಲ್ಲೇ KSYUನಲ್ಲೇ MA ತೊಗೊಂಡೆ. ಆಮೇಲೆ MBA ಲಾ ಬಿಟ್ಟಿದ್ದರು, ಅದನ್ನು ತೊಗೊಂಡೆ. ನನಗೆ ಸೆಕೆಂಡ್ PUC ಆವಾಗ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗ ಗೊತ್ತಿದ್ದರೆ ಮಾಡ್ತಾಯಿದ್ದೇನೋ. ಸೆಕೆಂಡ್ PUC ಆವಾಗ ಬರೀ SSLC ಮೇಲೆ ಕೊಟ್ಟರಲ್ವ, ಅದರ ಅವಶ್ಯಕತೆ ಇರಲಿಲ್ಲ ಅಂದ್ಕೊಂಡೆ. ನಾನು ಇಲ್ಲಿ PhD ಓದಬೇಕಂತ ಬಂದಾಗ ರೂಲ್ಸ್ ಚೇಂಜ್ ಆಗಿದೆ, ಸೆಕೆಂಡ್ PUC ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತೆ ಸೆಕೆಂಡ್ PUC ಎಕ್ಸಾಮ್ ಬರೆದು ಅದನ್ನು ಪಾಸ್ ಮಾಡಿಕೊಂಡೆ. ಈಗ MSW ಸ್ಟಾರ್ಟ್ ಆಗಿದೆ, ಅದನ್ನು ನಾನು ಫಸ್ಟ್ ಇಯರ್ ಓಡ್ತಾಯಿದ್ದೀನಿ. ನನ್ನ ಜೀವನದಲ್ಲಿ